ಹೆಣ್ಮಕ್ಳು ಕುಂಕುಮ ಇಟ್ಕೊಳ್ಳೋದು ವಿಶೇಷ. ಯಾಕೆ ಅಂದರೆ ಇಲ್ಲಿ ಕಾನ್ಷಿಯಸ್ನೆಸ್ ಇರೋದು ಇಲ್ಲಿ. ಈ ಕಡಲೆ ಬೀಜದ ಇಲ್ಲಿರೋತಕ್ಕಂಥ ಆ ಒಂದು ವಿಚಾರ, ಅವರಲ್ಲಿರೋತಕ್ಕಂಥ ಪೈನಿಯಲ್ ಗ್ಲ್ಯಾಂಡ್, ಅದರ ಪ್ರಭಾವ ಎಲ್ಲ ಇದರಿಂದ ಹೋಗಿ ಇಲ್ಲಿಂದ ಭ್ರೂ ಮಧ್ಯೆಯಿಂದ ಶುರುವಾಗಿ ಹಿಂದುಗಡೆ ಇಲ್ಲಿಂದ ಹೋಗಿ ನಿಮ್ಮ ಫಾಂಟೇನಲ್ಲಿಂದ ಶುರುವಾಗಿ ನಿಮ್ಮ ಸಹಸ್ರಾರದಲ್ಲಿ ಹೋಗೋ ಎನರ್ಜಿ ಕಾನ್ಷಿಯಸ್ನೆಸ್ಗೆ ಟ್ರಿಗರ್ ಆದಮೇಲೆ ನಿಮ್ಮ ಚೈತನ್ಯದಲ್ಲಿ ಬಂದಾಗ ತನಗೆ ತಾನೇನೆ ನಿಮಗೆ ಎನ್ಲೈಟನ್ಮೆಂಟ್ ಹತ್ತಿರ ನಿಮ್ಮಲ್ಲಿ ಶಾಸ್ತ್ರ ಏನು, ರಿಲೀಜನ್ ಅಂದರೆ ಏನು, ನಿಮ್ಮಲ್ಲಿ ಜ್ಞಾನ ಏನು, ಅಜ್ಞಾನ ಏನು ಅನ್ನೋದು ನಿಮ್ಮ ಮನಸ್ಸಿಗೆ ತಿಳಿಯಾಗಬೇಕು. ವಾಟ್ ಈಸ್ ನಾಲೆಡ್ಜ್, ವಾಟ್ ಈಸ್ ಇಂಪೋಸಿಷನ್. ಅಜ್ಞಾನ ಈಸ್ ಎನ್ ಇಂಪೋಸಿಷನ್ ಆಫ್ ವಾಟ್ ಯುವರ್ ಫೋರ್ ಫಾದರ್ಸ್ ಡಿಡ್ ಫಾರ್ ಯು. ನಿಮ್ಮ ಪೂರ್ವಿಕರು ನಿಮ್ಮನ್ನು ಬೆಳೆಸ್ತಾ ಬೆಳೆಸ್ತಾ ಪೋಷಿಸ್ತಾ ನಿಮ್ಮಲ್ಲಿ ಅಜ್ಞಾನನ ದೇ ಹ್ಯಾವ್ ಇಂಪಾರ್ಟೆಡ್ ಆನ್ ಯು, knowingly or unknowingly. That is the reason. Look at all the saints. Look at all the enlightened beings. You look at Vivekananda. You look at Ramana Maharishi. You look at all the enlightened beings. They came out of all these religious imposition. Have you ever seen Ramana wearing a vibhuti? Have you seen Vivekananda wearing a vibhuti, wearing a ಶ್ರೀಗಂಧ, wearing a ಕುಂಕುಮ? ಸ್ವಾಮಿಗಳನ್ನ ನೋಡಿದ್ದೀವಿ ನಾವು. ಈತ ಸುಮಾರು ಪಟ್ಟೆ ಗಿಟ್ಟೆ ಎಲ್ಲ ಹಾಕೊಂಡು ಶ್ರೀಗಂಧ ಅದು ಇದನ್ನೆಲ್ಲ ಹಾಕೊಂಡು ಎಲ್ಲ ರಿಲೀಜಿಯಸ್ ಕಲ್ಚರ್ನ ಇಂಪೋಸ್ ಮಾಡಿದ್ರಿ. ರಿಲೀಜಿಯಸ್ ಈ ಪೊಸಿಷನ್ ಎಲ್ಲ ನಮಗೆ ಬಂದಿದ್ದು ಯಾಕೆ ಅಂದರೆ ಈ ರಿಲೀಜಿಯಸ್ ಈ ಸ್ವಾಮೀಜಿಗಳಿಂದ ಬಂದಿದ್ದು ನಮಗೆ ಕಲ್ಚರ್. Show me one Swamiji who was enlightened other than Vivekananda, other than Ramakrishna Paramahamsa. Show me one fellow, one great saint who was bound out, who was removed from this religious imposition. Look at all the Siddhas. ಅವ್ರಲ್ಲೇನಾದ್ರು ರಿಲೀಜಿಯಸ್ ಫೆರ್ವರ್ ಇತ್ತಾ? ಲುಕ್ ಎಟ್ ಎವ್ರಿಬಡಿ, ಎನಿಬಡಿ ಯು ವಿಲ್ ಲುಕ್. ಏನಾದ್ರು ಇತ್ತ ಆ ಥರ? ಏನಿರಲಿಲ್ಲ ಅಲ್ಲ. ದಟ್ ಇಸ್ ದ ರೀಸನ್ ಟುಡೇ ಐ ಮೇಡ್ ಇಟ್ ಅ ಪಾಯಿಂಟ್. ಇಫ್ ಐ ರಿಮೂವ್ ಮೈಸೆಲ್ಫ್ ಫಸ್ಟ್, ದೆನ್ ಯು ವಿಲ್ ಮೇಕ್ ಅಂಡರ್ಸ್ಟ್ಯಾಂಡ್ ದ ಫೀಲಿಂಗ್ ಐ ಹ್ಯಾವ್. ಇದನ್ನು ಅಳಿಸಿದ್ರು I am fully aware about my position in this society. ಇದು ಇಟ್ಕೊಂಡ್ರೂ ಕೂಡ I become fully aware with all these religious markings. I am still what I am. I am I. I am I because of my Guru. ಅಷ್ಟೇ. So have that fantastic feeling. You start enjoying freedom from today. Right now. Enjoy freedom right now. At this moment, you enjoy freedom. ಈ ಕಲ್ಚರಲ್ ಬಾಂಡೇಜ್, ರಿಲಿಜಿಯಸ್ ಬಾಂಡೇಜ್ ಇಂದ ಫಸ್ಟ್ ಬನ್ನಿ ಈಚೆ. Come out of all this religious bondage and cultural bondage. It is cultural bondage which your parents have imposed on you, and you think, ನಿಮ್ಮ ತಂದೆ ತಾಯಿ ಏನು ಹೇಳೋದು, ಹುಷಾರು, ದೊಡ್ಡವರಿದ್ದಾರೆ, ಹುಷಾರಾಗಿರು, ಹಿಂಗೆ ಬಾ, ಹಂಗೆ ಬಾ, ಸರಿಯಾಗಿ ಬಾ, ದೇವಸ್ಥಾನಕ್ಕೆ ಬರೆದಿದ್ಯಾ, ನನಗೆ ಅವಮಾನ ಮಾಡ್ತಾ ಇದೆಯಾ ನೀನು, ಕರೆಕ್ಟಾಗಿ ಬಟ್ಟೆಗಳನ್ನು ಹಾಕ್ಕೊಂಡು ಸರಿಯಾಗಿ ಬಾ, ಹರ್ಕಲಾಗಿ ಬರಬೇಡಿ. ನಿಮ್ಮ ತಂದೆ ತಾಯಿ ಮಾಡಿದ್ದು, ನಿಮ್ಮ ತಾತ ಅಜ್ಜಿ ಮಾಡಿದ್ದು, ನೀವೆಲ್ಲ ಮಾಡಿದ್ದು. ಅದೇನಾಗೋಯ್ತು, ನಿಮ್ಮ ತಲೆ ಒಳಗಡೆ ಕೂತ್ಬಿಡ್ತು. ತಂದೆ ತಾಯಿ ಏನು ಹೇಳಬೇಕು, ದೊಡ್ಡವ್ರಿಗೆ ಗೌರವ ಕೊಡು, ದೊಡ್ಡವ್ರಿಗೆ ಮರ್ಯಾದೆ ಕೊಡು ಅಂತ ಹೇಳ್ಕೊಡ್ಬೇಕಾಗಿತ್ತು. ಇದಲ್ಲದೆ
ಅತಿ ಪ್ರತಿಷ್ಠೆಯಾಗಿ ಅವ್ರುಗಳಿಗೆ ಹಿಂಗೆ ಮಾಡ್ಕೊಡು. ಕೆಳಗಡೆ ಕೂತ್ಕೋಬೇಕು, ಕಾಲು ಮಡಿಸ್ಕೊಂಡು ಕೂತ್ಕೋ, ಕಾಲು ನೀಡ್ಕೊಂಡು ಕೂತ್ಕೋಬೇಡ. ನಿಮ್ಮ ತಂದೆ ತಾಯಿ ಹೇಳ್ಕೊಟ್ರು, ನಿಮ್ಮ ತಾತಾಜಿ ಹೇಳ್ಕೊಟ್ರು, ಕರೆಕ್ಟು. ಎಷ್ಟು ಮಾಡೋಕ್ಕಾಗುತ್ತೋ ಮಾಡಿ, ಎಷ್ಟು ಮಾಡೋಕ್ಕಾಗಲಿಲ್ಲ ಮಾಡಬೇಡಿ. ಯು ಆರ್ ನಾಟ್ ಡಿಸ್ರೆಸ್ಪೆಕ್ಟಿಂಗ್ ದ ಕಮ್ಯುನಿಟಿ, ಯು ಆರ್ ಆ್ಯಕ್ಚುಲಿ ರೆಸ್ಪೆಕ್ಟಿಂಗ್. ಹೊರ ದೇಶಕ್ಕೆ ಹೋಗಿ ಬನ್ನಿ, ಗೊತ್ತಾಗತ್ತೆ ನಿಮಗೆ. ಹೌ ದೇ ರೆಸ್ಪೆಕ್ಟ್ ಕಮ್ಯುನಿಟಿ, ಹೌ ದೇ ರೆಸ್ಪೆಕ್ಟ್ ಕಲ್ಚರ್. ವಿಧಿವಿಧಾನವಾಗಿ ಶಾಸ್ತ್ರೋಕ್ತವಾಗಿ ಮಾಡ್ತಾರೆ ಪ್ರತಿಯೊಂದು ಕೆಲಸಗಳನ್ನು ಕೂಡ. ಹೊರ ದೇಶದಲ್ಲಿ ಹೋಗಿ ನೋಡಿದ್ರೆ ಈ ಕಡೆ ಹೆಣ್ಮಗಳು ಫ್ರಾಕು ಹಾಕೋತಾಳೆ, ಈ ಕಡೆ ಪ್ಯಾಂಟು ಹಾಕೋತಾಳೆ. ರಿಲಿಜಿಯಸ್ ಫಂಕ್ಷನ್ ಆದ ತಕ್ಷಣ ಅವಳು ಸ್ಟೈಲಾಗಿ ಸೀರೆ ಉಟ್ಕೊಂಡು ಬರ್ತಾಳೆ. ಅವಳಿಗೆ ಆ ಥರ ಇಂಪೋಸಿಷನ್ ಇಲ್ಲ. ರಿಲಿಜಿಯಸ್ ಫಂಕ್ಷನ್ ಆದರೆ ಅವಳು ಕ್ಲೀನಾಗಿ ಚೆನ್ನಾಗಿ ಸ್ವಚ್ಛವಾಗಿ ಬರ್ತಾಳೆ. ದೇ ಡೋಂಟ್ ಹ್ಯಾವ್ ಎನಿ ಇಂಪೋಸಿಷನ್ ಆನ್ ದೆಮ್ಸೆಲ್ಸ್ ಬಿಕಾಸ್ ದೇ ಹ್ಯಾವ್ ಬೀನ್ ಬಾಟ್ ಅಪ್ ಇನ್ ಅ ಡಿಫ್ರೆಂಟ್ ವೇ. ಹೊರದೇಶಕ್ಕೆ ಹೋದ್ರೇ ನಿಮಗೆ ಅವ್ರ ಕಲ್ಚರ್ ಗೊತ್ತಾಗಬೇಕಾದ್ರೆ ಅವ್ರ ಜೊತೆ ಒಂದೊಂದು ವಿಚಾರಕ್ಕೆ ನೀವು ಭಾಗವಹಿಸಿದ್ರೇ, ನೀವು ಭಾಗಿ ಆದರೇ ನಿಮಗೆ ಎಷ್ಟೆಷ್ಟೆಲ್ಲ ಅವರಿಗೆ ಫ್ರೀಡಮ್ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಯು ಶುಡ್ ಅಂಡರ್ಸ್ಟ್ಯಾಂಡ್, ಬಿಕಾಸ್ ಯು ಹ್ಯಾವ್ ಟು ಕಮ್ ಔಟ್ ಆಫ್ ದಿಸ್ ಮೈಂಡ್ ಸೆಟ್. ಪ್ಯೂರ್ ಆಗಿರಿ, ಕ್ಲೀನ್ ಆಗಿರಿ, ಸ್ವಚ್ಛವಾಗಿರಿ. ಅಗ್ರೀಡ್, ಆಲ್ ದಿಸ್ ಯು ವಿಲ್ ಡೂ. ನಾಟ್ ದಟ್ ಯು ಡೋಂಟ್ ಡೂ, ಯು ವಿಲ್ ಡೂ. ಬಟ್ ಮೆಂಟಲಿ come out of these blocks, because I have seen different sorts of women coming in different ways. When I go abroad, ನಾರ್ಮಲ್ ಆಗಿ ಪ್ಯಾಂಟು ಶರ್ಟ್ ಹಾಕೊಂಡು ಬರ್ತಾರೆ. ಅದೇ ವಿಮೆನ್ ಒಂದು ರಿಲಿಜಿಯಸ್ ಫಂಕ್ಷನ್ ಯಾರ್ದಾದ್ರು ಮನೆಯಾಗಿದೆ ಅಂದರೆ ಅವಳ ಪರ್ಸ್ನಾಲಿಟಿನೇ ಚೇಂಜು. ಯಾಕೆಂದರೆ ಅವಳ ಬಟ್ಟೆ, ಅವಳ ಸ್ಟೈಲೆಲ್ಲ ಬೇರೆ. But it is the same girl or the same lady. ಒಂದೊಂದ್ಸಲ ನಮಗೆ ಆಶ್ಚರ್ಯ ಆಗುತ್ತೆ. ಅದೇ ಲೇಡಿನ ಹೋದ ಟೈಮಲ್ಲಿ ನಾವು ನೋಡಿದ್ದು ಇದೇ ಲೇಡಿನ ಈ ಟೈಮ್ ಬೇರೆ ಥರ ಕಾಣಿಸ್ತಾ ಇದ್ದಾಳಲ್ಲ ಅಂದರೆ ವೇಷಭೂಷಣ ಚೇಂಜ್ ಆಗುತ್ತೆ. ಮೆಂಟಲಿ ವಿ ಶುಡ್ ಸಿ ದೆಮ್, ದೇ ಆರ್ ದ ಸೇಮ್. ಯು ಲುಕ್ ಎಟ್ ಅ ಪರ್ಸನ್ ಇನ್ವರ್ಡ್ಲಿ, bereft of all this kind of a religious culture. Then only you will understand the 16 Mayatita. Because God is not religion bound. God is free. ದೇವರು ಯಾಕೆ ಒಂದು ದೇಶದಿಂದ ಇನ್ನೊಂದು ದೇಶ, ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ? You have seen Krishna traveling. You have heard about Krishna traveling from here to there within no time. Why? Because he is not religiously bound. He is not religiously bound. He maintains religion. In case we maintain religion, we have to base the principles of religion. Religion teaches us the principles, culture, the principled living, the culture. With good thoughts, kaya, vacha, manasa, we become extremely pure. That is the whole thing of this culture. The Indian culture is that so much ಸಾಂಸ್ಕೃತಿವಾಗಿ, ಕೃತಿಕವಾಗಿ ನಾವು ನೋಡಬೇಕು. ಸಾಂಸ್ಕೃತಿಯ ರೂಪದಲ್ಲಿ ನಾವು ನೋಡಬೇಕು. ರೀತಿ ನೀತಿನ ಸಾಂಸ್ಕೃತಿಯ ರೀತಿಯಲ್ಲಿ ನಾವು ನೋಡಬೇಕು. ವಿ ಹ್ಯಾವ್ ಟು ಲುಕ್ ಎಟ್ ಇಟ್, ವಿ ಹ್ಯಾವ್ ಟು ವ್ಯೂ ಇಟ್ ಫ್ರಮ್ ಕಾಯ ವಾಚ ಮನಸ. ವಿ ಆರ್ ಪ್ಯೂರ್. ವಿ ಲುಕ್ ಎಟ್ ಗಾಡ್, ದಟ್ ವಿ ಆರ್ ಮೆಂಟಲಿ ಪ್ಯೂರ್. ವಿ ಆರ್ by in our being we are pure. In our thoughts, speech and action we become pure. That is the whole point of learning purity. We don't learn purity, we learn. Religion gives us discipline. Religion does not give us mental purity and physical purity. We have to twine with purity of religion. Religion is basically, as told, it should only be physical purity. It is not
mental purity. If we can impose mental purity along with physical purity, then God comes closer, and we become closer to any God in any kind of a religion. All right? So, this is the essence of Tattva 16 and Tattva 17. 15 and 16. That is how, when we say Mayatita, we understand what is Mayatita. All right? Good. Jai Mata. ಒಳ್ಳೆಯದಾಗಲಿ. Jai Mata. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.